ಓಂ ಶಾಸ್ತ್ರದೃಷ್ಟ್ಯಾ ತೂಪದೇಶೋ ವಾಮದೇವವತ್. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವು ತತ್ವಪ್ರದೀಪ ನೋಡ್ತಾ ಇದ್ದೀವಿ. ಅಲ್ಲಿ ಈಗಾಗಲೇ ಒಂದಿಷ್ಟು ಭಾಗ ನೋಡಿ ಮುಗಿಸಿದ್ದೀವಿ. ಮಹೈತರೇಯೋಪನಿಷತ್ ಭಾಷ್ಯೇಪಿ ಭಗವಾನ್ ಭಾಷ್ಯಕೃತೇವ ಅನಯೋ ಅರ್ಥವಿಶೇಷಂ ಸ್ಪಷ್ಟೀಚಕಾರ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಈ ಎರಡು ವಾಕ್ಯಗಳ ಅರ್ಥಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಎರಡು ವಾಕ್ಯಗಳು ಅಂದರೆ, ಒಂದು ಈ ಐತರೇಯ ಉಪನಿಷತ್ತಿನಲ್ಲಿ ಪ್ರಾಣೋವಾ ಅಹಮಸ್ಪೃಶೆ ಪ್ರಾಣಸ್ತಂ ಪ್ರಾಣ ಸರ್ವಾಣಿ ಭೂತಾನಿ ಅಂತ ಐತರೇಯ ಉಪನಿಷತ್ತಿಗೆ ಸಂಬಂಧಪಟ್ಟ ವಾಕ್ಯಗುಚ್ಛ ಒಂದು. ಇನ್ನೊಂದು ಋಗ್ವೇದದಲ್ಲಿ ಅಹಂ ಮನೋಭವಂ ಸೂರ್ಯಶ್ಚ ಅಂತ ಆ ವಾಕ್ಯ. ಈ ಎರಡು ವಾಕ್ಯಗಳ ಅರ್ಥವನ್ನು ಆಚಾರ್ಯರು ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಿ ಅದನ್ನು ಹೇಳಿದ್ದಾರೆ ಅಂದರೆ, ಅಭೇದ ವ್ಯವಹಾರ ಅಂತರ್ಯಾಮಿ ವಿವಕ್ಷೆಯಿಂದ ಅಂತ ಒಂದು ಹೆಡ್ಡಿಂಗ್ ನಲ್ಲಿ ಅದನ್ನು ತೋರಿಸಿದ್ದಾರೆ. ಶಾಸ್ತ್ರ ದೃಷ್ಟ್ಯಾತ್ ಉಪದೇಶೋ ವಾಮದೇವವತ್ ಇತಿ ಶಾಸ್ತು ಅಂತರ್ಯಾಮಿಣಃ ವಿಷ್ಣು. ಇದು ಐತರೇಯ ಉಪನಿಷತ್ತಿನ ಭಾಷ್ಯದ ವಾಕ್ಯಗಳನ್ನು ನಾನು ಓದ್ತಾ ಇದ್ದೇನೆ. ಶಾಸ್ತು ಅಂದ್ರೆ ಅದಕ್ಕರ್ಥ ಅಂತರ್ಯಾಮಿ ಆದಂಥ. ಅಂತರ್ಯಾಮಿ ಆದ ವಿಷ್ಣುವು ಸರ್ವ ಶರೀರಸ್ಥ ತತ್ವಾತ್, ಎಲ್ಲ ಶರೀರಗಳಲ್ಲಿ ಕೂಡ ಇರುವುದರಿಂದ ಸರ್ವನಾಮಾಭಿಧೇಯತ್ವಂಚ ಉತ್ತಮ. ಆದ್ದರಿಂದ ಆತ ಎಲ್ಲ ನಾಮದಿಂದಲೂ ಕೂಡ ವಾಚ್ಯನಾಗಿದ್ದಾನೆ. ಅದು ಹೇಗೆ ಅಂದ್ರೆ, ಅಹಂ ಮನುಹು ಅಭವಂ ಸೂರ್ಯಶ್ಚ ಇತ್ಯಾದಿವತ್. ಋಗ್ವೇದದಲ್ಲಿ ಬರುವ ಅಹಂ ಮನುಹು ಅಭವಂ ಸೂರ್ಯಶ್ಚ ಅಂತ ವಾಕ್ಯ ಹೇಗಿದೆಯೋ ಹಾಗೆ. ನಹಿ ಮನುಹು ಸೂರ್ಯಾದಿರ್ಭವತಿ ವಾಮದೇವಃ, ನಹಿ ಮನು ಸೂರ್ಯಾದಿರ್ಭವತಿ ವಾಮದೇವಃ ತೇಷಾಂ ಪಕ್ಷೇಪಿ. ಅದ್ವೈತದ ಪಕ್ಷದಲ್ಲಿ ಆದರೂ ಕೂಡ ಅವರು ಜೀವೇಶ್ವರರಿಗೆ ಅಭೇದವನ್ನು ಒಪ್ಪುವಂಥವ್ರು. ಅವ್ರ ಪಕ್ಷದಲ್ಲೂ ಕೂಡ ಈ ವಾಮದೇವ ತಾನೇ ಮನು ತಾನೇ ಸೂರ್ಯ ಆಗ್ತಾನ, ಆಗೋದಿಲ್ಲ. ಆದ್ರಿಂದ ಅದು ಉಚಿತ ಅಲ್ಲ ಅಂತ. ನೈ ಸರ್ವಪ್ರವೃತ್ತಿ ಹೀನತಾಂ ಹಿ ತೇ ಮೋಕ್ಷೇ ವದಂತಿ ಅಂತಿದೆ. ಇದನ್ನ ಇಲ್ಲೇ ಮುಂದೆ ಇತರೆ ಉಪನಿಷತ್ ಈಗ ತತ್ವ ಪ್ರದೀಪ ಏನಿದೆ ಅದರಲ್ಲೇ ಮುಂದೆ ನಾವು ನೋಡ್ತೇವೆ. ಈಗ ಇದನ್ನು ವಿವರಿಸ್ತಾ ಹೋಗ್ತೇನೆ ತತ್ವ ಪ್ರದೀಪದ ವಾಕ್ಯವನ್ನ. ಮುಂದೆ ಅಲ್ಲೇ ಆಚಾರ್ಯ ವಾಕ್ಯವನ್ನೇ ಅವ್ರು ಕೋಟ್ ಮಾಡಿದ್ದಾರೆ ಕೊನೆಗೆ. ಅಧ್ಯಾತ್ಮ ಸಂಬಂಧ ಶಬ್ದೇನ ಆವೇಶೋ ಹಿ ವಿಷ್ಣೋ ಇಂದ್ರೇ ವಿವಕ್ಷಿತೋ ಭಗವತ. ಆಚಾರ್ಯರು, ಮಧ್ವಾಚಾರ್ಯರು ಅಧ್ಯಾತ್ಮ ಸಂಬಂಧ ಅಂತ ಏನು ಹೇಳಿದಾರಲ್ಲ, ಅಧ್ಯಾತ್ಮ ಸಂಬಂಧ ಅಂದ್ರೆ ಆ ಅರ್ಥಕ್ಕೆ, ಆ ಶಬ್ದಕ್ಕೆ ಅವರು ಏನು ಅರ್ಥ ಮಾಡಿದ್ದಾರೆ? ವಿಷ್ಣುವಿನ ಒಂದು ವಿಶಿಷ್ಟವಾದಂತಹ ಆವೇಶ ಅದು ಇಂದ್ರನಲ್ಲಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅನ್ಯೇಷು ಅಂತರ್ಯಾಮಿ ರೂಪೇಣ ಸಂಬಂಧ ಅಸ್ತಿಯವ. ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಕೂಡ, ಜಡಾಚೇತನಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಅಂತರ್ಯಾಮಿ ರೂಪದಿಂದ ಒಂದೊಂದು ಸಂಬಂಧ ಇದ್ದೇ ಇದೆ. ಈ ಇಂದ್ರನಲ್ಲಿ ಒಂದು ವಿಶೇಷವಾದ ಸನ್ನಿಧಾನ ಇದೆ, ತಾತ್ಕಾಲಿಕವಾಗಿದೆ. ಪ್ರಾಸಂಗಿಕವಾಗಿ ಹೇಳ್ತೇನೆ, ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಇರುವಂತೆ ಇಂದ್ರನಲ್ಲೂ ಇದ್ದಾನೆ. ಇಂದ್ರನಲ್ಲಿ ಒಂದು ವಿಭೂತಿ ರೂಪನೂ ಕೂಡ ಅವನು ಇದ್ದೇ ಇರ್ತದೆ. ದೇವರಾಜ ಅಂತ ಇಂದ್ರ ಕರೆಸ್ಕೊಳ್ಬೇಕಾದ್ರೆ ಭಗವಂತ ಒಂದು ವಿಶೇಷ ಸನ್ನಿಧಾನ ಇದ್ದೇ ಇರ್ತದೆ. ಉಳಿದ ಜೀವರಿಗಿಂತ ಹೆಚ್ಚಿನ ಒಂದು ಸನ್ನಿಧಾನ ಇರ್ತದೆ. ಆ ಸನ್ನಿಧಾನಕ್ಕಿಂತ ಹೆಚ್ಚಾಗಿ ಮತ್ತೊಂದು ಸನ್ನಿಧಾನ ಈಗ ತಾತ್ಕಾಲಿಕವಾಗಿ ಬಂದಿದೆ. ಅಧ್ಯಾತ್ಮ ಸಂಬಂಧ ಅಂದ್ರೆ ಏನು? ಅಧಿಕಾತ್ಮನಾದವನು ಭಗವಂತ, ಅವನ ಸಂಬಂಧವೇ ಅಧ್ಯಾತ್ಮ ಸಂಬಂಧ. ನಹಿ ಸ್ವಾತ್ಮನಃ ಸ್ವಸ್ಯ ಸಂಬಂಧ ಭವತಿ. ಒಂದು ವೇಳೆ ಅಲ್ಲೊಂದು ವೇಳೆ ಅಭೇದದ ಅಭಿಪ್ರಾಯ ಆಗಿದ್ದರೆ ತನಗೆ ತನ್ನ ಸಂಬಂಧ ಇರುವುದು ಹೇಗೆ? ತಾನು ತನ್ನಿಂದ ಅಭಿನ್ನ ಅಂತ ಹೇಳ್ತಾರೆ ಹೊರತು ಸಂಬಂಧವನ್ನೇನು ಹೇಳೋದಿಲ್ಲ. ಯದಿ ಅಧ್ಯಾತ್ಮ ಮಾತ್ರ ಉಚ್ಯತೆ ಇತಿ ವಿವಕ್ಷಿತಂ ತರ್ಹಿ ಅಧ್ಯಾತ್ಮ ಭೂಮ ಇತ್ಯೇವ ಸ್ಯಾತ್. ಸಂಬಂಧ ಶಬ್ದೋ ವ್ಯರ್ಥಃ. ಅಧ್ಯಾತ್ಮಂ ಅತ್ರ ಉಚ್ಯತೆ. ಇಲ್ಲಿ ಅಭೇದವನ್ನು ಹೇಳುವುದು ಸೂತ್ರಕಾರ ತಾತ್ಪರ್ಯ ಆಗಿದ್ದರೆ ಅಧ್ಯಾತ್ಮ ಸಂಬಂಧ ಭೂಮ ಅಂತ ಹೀಗೆ ಹೇಳ್ತಿರ್ಲಿಲ್ಲ. ಅಧ್ಯಾತ್ಮ ಭೂಮ ಅಂತ ಇಷ್ಟೇ ಹೇಳ್ತಿದ್ರು. ಹಿಂದಿನ 29ನೇ ಸೂತ್ರದಲ್ಲಿ ಅಧ್ಯಾತ್ಮ ಸಂಬಂಧ ಭೂಮ ಅಂತಿದೆ. ಅಧ್ಯಾತ್ಮ ಸಂಬಂಧ ಭೂಮ ಅಂತ ಹೇಳಬೇಕಾದಾಗ ಅಗತ್ಯ ಇರಲಿಲ್ಲ. ಅಧ್ಯಾತ್ಮ ಭೂಮ ಅಂತ ಹೇಳಿದ್ರು ಆಗ್ತಿತ್ತು. ಆದ್ದರಿಂದ ಸಂಬಂಧ ಅನ್ನೋ ಶಬ್ದ ವ್ಯರ್ಥ ಆಗ್ತಿತ್ತು. ಆದ್ದರಿಂದ ಅಭೇದವನ್ನು ಹೇಳುವ ತಾತ್ಪರ್ಯ ಅಲ್ಲ. ತಸ್ಮಾತ್ ಇಂದ್ರಾದಿ ಜೀವೇಭ್ಯೋ ವಿಷ್ಣೋ ಭೇದೇವ ಅತ್ರ ಭಗವತಃ ವಿವಕ್ಷಿತಃ. ಭಗವಾನ್ ವೇದವ್ಯಾಸರಿಗೆ ಅಲ್ಲಿ ಏನು ವಿವಕ್ಷಿತ, ಅವ್ರ ತಾತ್ಪರ್ಯ ಏನು ಅಂದ್ರೆ,
ಇಂದ್ರಾದಿ ಜೀವರಿಗಿಂತ ವಿಷ್ಣು ಭಿನ್ನಾಗಿದ್ದಾನೆ ಅಂತಲೇ ತಾತ್ಪರ್ಯ. ಶಾಸ್ತ್ರದೃಷ್ಟ್ಯಾತು ಉಪದೇಶೋ ವಾಮದೇವೋ ಜಿತಿ. ಎಲ್ಲಿ ವಿವಕ್ಷಿತ ಆಗಿದೆ ವೇದವ್ಯಾಸರಿಗೆ ಅಂದರೆ ಈ ಸೂತ್ರದಲ್ಲಿ ಶಾಸ್ತ್ರದೃಷ್ಟ್ಯಾತು ಉಪದೇಶೋ ವಾಮದೇವಗತ ಎಂಬಲ್ಲಿ ಅವರು ಭೇದವನ್ನೇ ಹೇಳಲಿಕ್ಕೆ ಹೊರಟಿದ್ದಾರೆ. ಶಾಸ್ತು ಅಂತರ್ಯಾಮಿಣ, ಶಾಸ್ತು ಈಸ್ ಈಕ್ವಲ್ ಟು ಅಂತರ್ಯಾಮಿಣ. ಅಂತರ್ಯಾಮಿಯಾದ ವಿಷ್ಣು ಏನಿದ್ದಾನೆ ಸರ್ವ ಶರೀರದಲ್ಲೂ ಇರುವುದರಿಂದ ಅವನಿಗೆ ಸರ್ವನಾಮಾಭಿಧೇಯತ್ವವನ್ನು ಕೂಡ ಅಂದರೆ ಸರ್ವಶಬ್ದ ವಾಚ್ಯತ್ವವನ್ನು ಕೂಡ ಹೇಳಿದ್ದಾರೆ. ಅಹಂ ಮನುಹು ಅಭವಂ ಸೂರ್ಯಶ್ಚ ಇತ್ಯಾದಿವತ ಇತ್ಯಾದಿ ವೇದವಾಕ್ಯಗಳಂತೆ. ಇಲ್ಲಿ ಮುಂದೇನಿದೆ, ನಹಿ ಮನುಸೂರ್ಯಾದಿ ಭವತಿ ಅಂತೇನಿದೆ, ಇದು ನೋಡಿ, ಇದೆಲ್ಲವೂ ಕೂಡ ಐತರೇಯ ಉಪನಿಷತ್ತಿನ ಭಾಷ್ಯದ ವಾಕ್ಯ. ಭಾಷ್ಯದ ವಾಕ್ಯಗಳನ್ನ ತ್ರಿವಿಕ್ರಮ ಪಂಡಿತರು ಏನು ಕೋಟ್ ಮಾಡಿದಾರಲ್ಲ, ಅದು ಅಧ್ಯಾತ್ಮ ಸಂಬಂಧ ಶಬ್ದೇನ ಅಲ್ಲಿಂದ ಹಿಡಿದು ಪ್ರವೃತ್ತಿರೇವ ಉಚಿತೆ ಅಲ್ಲಿವರೆಗೂ ಎಲ್ಲವೂ ಭಾಷ್ಯವಾಕ್ಯನೇ. ಆ ಪ್ಯಾರಾಗ್ರಾಫ್ನಲ್ಲಿ ಮಹೈತರೇಯೋಪನಿಷತ್ ಭಾಷ್ಯೇಪಿ ಭಗವಾನ್ ಭಾಷ್ಯಕದೇವ ಅರ್ಥ ಅನಯೋಹ ಅರ್ಥ ವಿಶೇಷಂ ಸ್ಪಷ್ಟೀಚಕಾರ. ಇಷ್ಟು ಮಾತ್ರ ತ್ರಿವಿಕ್ರಮ ಪಂಡಿತರ ವಾಕ್ಯ. ಅಲ್ಲಿಂದ ಮುಂದೆ ಅಧ್ಯಾತ್ಮ ಸಂಬಂಧ ಶಬ್ದೇನ ಅಲ್ಲಿಂದ ಹಿಡಿದು ಇತ್ಯಾದಿನ ಅಹಂ ಭೂಮಿ ಮದಾಮಾರ್ಯಾಯ ಇತ್ಯಾದಿನ ಪ್ರವೃತ್ತಿರೇವ ಉಚ್ಯತೆ ಇಲ್ಲಿವರೆಗೂ ಐತರೇಯ ಉಪನಿಷತ್ ಭಾಷ್ಯದ ವಾಕ್ಯ. ಇತ್ಯಾದಿ ಸವಿಸ್ತರಂ ಅಂತ ಮುಂದೆ ಮತ್ತೆ ತ್ರಿವಿಕ್ರಮ ಪಂಡಿತರ ವಾಕ್ಯ. ಅದಾದ್ಮೇಲೆ ಒಂದು ಶ್ಲೋಕ ಇದೆ ಇಲ್ಲಿ. ಈಗ ನಾವು ಇದಕ್ಕೆ ಅರ್ಥಗಳನ್ನು ನೋಡೋಣ. ಈ ಶಾಸ್ತ್ರದೃಷ್ಟ್ಯಾತು ಉಪದೇಶೋ ವಾಮದೇವವತ್ ಅಂತೇನಿದೆಯಲ್ಲ, ಈ ಆ ಮಾತಿನ ಮೂಲಕ ಅಂತರ್ಯಾಮಿಯಾದ ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಅದನ್ನು ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅಂತ ಇಷ್ಟು ಪ್ರತಿಪಾದನೆ ಬಂತು. ಅದಕ್ಕೇನು ದೃಷ್ಟಾಂತ ಅಂದ್ರೆ ಅಹಂ ಮನುಹು ಅಭವಂ ಸೂರ್ಯಶ್ಚ ಅಂತ ದೃಷ್ಟಾಂತ. ಋಗ್ವೇದದಲ್ಲಿ ಅಹಂ ಮನುಹು ಅಭವಂ ಸೂರ್ಯಶ್ಚ ಅಂತ ಭಗವಂತ ನಾನು ಎಲ್ಲರ ಅಂತರ್ಯಾಮಿ ಅಂತ ಹೇಗೆ ಹೇಳ್ಕೋತಾನೋ ಹಾಗೆ ತತ್ಪಕ್ಷೇಪಿ ತೇಷಾಂ ಪಕ್ಷೇಪಿ ಅದ್ವೈತದ ಪಕ್ಷದಲ್ಲಿ ಆದರೂ ಕೂಡ ಅವರ ಅಭೇದವನ್ನು ಹೇಳ್ತಿರ್ಬಹುದು. ಈ ವಾಮದೇವ ಮನು ಸೂರ್ಯಾದಿಗಳಿಂದ ಅಭಿನ್ನನಾಗಿದ್ದಾನ? ಇಲ್ಲ. ಯಾಕೆ ಅಂದ್ರೆ ಮೋಕ್ಷ ಅಂದ್ರೆ ಏನು? ಸರ್ವ ಪ್ರವೃತ್ತಿ ಹೀನತಾಂ ಹಿ ತೇ ಮೋಕ್ಷಂ ವದಂತಿ. ಮೋಕ್ಷ ಅಂದ್ರೆ ಯಾವುದೇ ರೀತಿಯಾದ ಪ್ರವೃತ್ತಿಯೂ ಇರೋದಿಲ್ಲ ಮೋಕ್ಷದಲ್ಲಿ. ಇಲ್ಲಿ ಆ ವ್ಯಕ್ತಿಗೆ ಯಾರು ಅಹಂ ಮನುಹು ಅಭವಂ ಸೂರ್ಯಶ್ಚ ಅಂತ ಅಹಂ ಅಂತ ಯಾರನ್ನು ಹೇಳ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಅನೇಕ ಕ್ರಿಯೆಗಳನ್ನು ಮಾಡ್ತಾ ಇರೋದ್ರ ವರ್ಣನೆ ಇದೆ. ಅದೇನು ವರ್ಣನೆ ಅಂದ್ರೆ ಅತ್ರ ಚ ಅಹಂ ಭೂಮಿ ಮದಾಂ ಆರ್ಯಾಯ, ನಾನು ಅಣ್ಣನಾದ ಅಥವಾ ಹಿರಿಯನಾದ ಒಬ್ಬನಿಗೆ, ಇಂದ್ರನಿಗೆ ನಾನು ಭೂಮಿಯನ್ನು ಕೊಟ್ಟೆ. ಹೀಗೆ ಪ್ರವೃತ್ತಿರೇ ಉಚ್ಯತೆ. ಪ್ರವೃತ್ತಿಯನ್ನೇ ಇಲ್ಲಿ ಶ್ರುತಿ ಹೇಳ್ತಾ ಇದೆ. ಪ್ರವೃತ್ತಿ ಶ್ರುತಿಯಿಂದ ಹೇಳಲ್ಪಟ್ಟಿದೆ. ಈ ಅಹಂ ಶಬ್ದ ವಾಚ್ಯನಾದವನು ಆರ್ಯ ಎಂಬ ಒಬ್ಬನಿಗೆ, ಆರ್ಯ ಅಂತ ಇಂದ್ರ ಅಂತ ಇಟ್ಕೊಳ್ಳಿ, ಮತ್ತೆ ಯಾರನ್ನಾದ್ರೂ ಇಟ್ಕೊಳ್ರಿ. ನಾವು ಹೇಳಿದ್ದು ಇಂದ್ರ ಅಂತ, ಮತ್ತೆ ಯಾರನ್ನಾದ್ರೂ ಇಟ್ಕೊಳ್ರಿ ಅಂತ ಹೇಳಿದ್ದು ಸಾಯಣಾದಿಗಳ ಭಾಷ್ಯಕ್ಕನುಸಾರವಾಗಿ. ಅವರಿಗೆ ನಾನು ಭೂಮಿಯನ್ನು ಕೊಟ್ಟೆ ಅಂತ ಹೀಗೆ ಪ್ರವೃತ್ತಿಯನ್ನು ಹೇಳಿದ್ದಾರೆ. ಪ್ರವೃತ್ತಿಯನ್ನು ಹೇಳಿರುವುದರಿಂದ ಇದು ಮೋಕ್ಷ ಅಲ್ಲ ಅಂತ ಆಯ್ತು. ಮೋಕ್ಷ ಅಲ್ಲ ಅಂತ ಆದ್ರೆ ಹಾಗಾದ್ರೆ ಈ ವಾಮದೇವ ಅವನೇ ಮನು ಅವನೇ ಸೂರ್ಯ ಆಗುವುದು ಹೇಗೆ? ಸರಿಯಲ್ಲ. ಆದ್ರಿಂದ ಇಲ್ಲಿ ಎಲ್ಲಾ ಕಡೆಯೂ ಕೂಡ ವಾಮದೇವ ತನ್ನ ಬಗ್ಗೆ ಹೇಳ್ಕೊಂಡಿಲ್ಲ, ಭಗವಂತ ಎಲ್ಲರೊಳಗಿದ್ದು ತನ್ನ ಅಭೇದವನ್ನ ಹೇಳ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ತಾನು ಎಲ್ಲರೊಳಗಿದ್ದೇನೆ, ಎಲ್ಲ ಶಬ್ದದಿಂದ ವಾಚ್ಯನಾಗಿದ್ದೇನೆ ಅಂತ ಅವನ ತಾತ್ಪರ್ಯ. ಇತ್ಯಾದಿ ಸವಿಸ್ತರಂ, ಹೀಗೆ ವಿಸ್ತಾರವಾಗಿ ಆಚಾರ್ಯರು ಅದನ್ನು ಹೇಳಿದ್ದಾರೆ ಅಂತ ತಾತ್ಪರ್ಯ. ಅಹೇಯತ್ವಾದ ಅಹಂ ವಿಷ್ಣು ನದು ಸರ್ವಾಂತರತ್ವತಃ ಅಸ್ಮಿ ಅಸಿ ಅಸ್ಮಿ ಇತ್ಯಾದಿಭಿಃ ಶಬ್ದೈಃ ಉಚ್ಯತೆ ಅನ್ಯೋಪಿ ಜೀವತಃ ಇದು ಬ್ರಹ್ಮವೈವರ್ತೆ. ಇದು ಕೂಡ ಐತರೇಯ ಉಪನಿಷತ್ ಭಾಷ್ಯದ್ದೇ ಶ್ಲೋಕ, ಆಚಾರ್ಯರು ಉದ್ಧರಿಸಿದ ಶ್ಲೋಕವೇ ಬ್ರಹ್ಮವೈವರ್ತ ಪುರಾಣದಲ್ಲಿ. ಮುಂದೆ ಇದು ಜೀವೇಶ್ವರ ಭೇದ ಇತ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಇದೆ ಐತರೇಯ ಉಪನಿಷತ್ನಲ್ಲಿ. ಭಗವಂತ ಶರೀರದೊಳಗೆ ಪ್ರವೇಶ ಮಾಡುವುದು, ಅಲ್ಲಿಂದ ಹೊರಗೆ ಬರುವುದು, ಜೀವನೊಡನೆಗೆ ದೇವತೆಗಳಿಗೂ ಜನ್ಮ, ಭಗವಂತನ 1ನೇ ಜನ್ಮ, 2ನೇ ಜನ್ಮ, 3ನೇ ಜನ್ಮ ಅಂತ ಹೀಗೆ ಹೇಳುವ ಪ್ರಸಂಗ ಒಂದು ಕಡೆ ಇದೆ. ಅಲ್ಲಿ ಈ ಜೀವೇಶ್ವರ ಭೇದವನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಅಹೇಯತ್ವಾದ ಅಹಂ ವಿಷ್ಣು, ಭಗವಂತ ಅಹಂ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಅಹೇಯನಾದ್ರಿಂದ ಯಾರೂ ಕೂಡ ಆತನನ್ನು ಬಿಟ್ಟಿರುವುದು ಸಾಧ್ಯ ಇಲ್ಲ. ಸತು ಸರ್ವಾಂತರತ್ವತಃ ಎಲ್ಲರ ಒಳಗೆ ಇರುವುದರಿಂದ ಅಸಿ ಅಂತ ಕರೆಸ್ಕೊಂಡಿದ್ದಾನೆ, ಅಸ್ಮಿ ಎಂದು ಶಬ್ದದಿಂದ ಕರೆಸ್ಕೊಂಡಿದ್ದಾನೆ. ಇತ್ಯಾದಿ ಶಬ್ದೈ ಉಚ್ಯತೆ ವಸ್ತುತಃ ಜೀವತಃ ಅನ್ಯೋಪಿ,
ಜೀವನಿಗಿಂತ ಅವನು ಭಿನ್ನನೇ, ಆದರೂ ಕೂಡ ಹೀಗೆ ಕರೆಸ್ಕೊಂಡಿದ್ದಾನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.